ಊರಿನ ಆಗು ಹೋಗು ಗೊತ್ತಿರುವಂತವನು ಈಗ ಇದೊಂದ್ ರೀತಿ ಹೆಂಗಾಗುತ್ತೆ ಅಂದ್ರೆ ಅವಲಕ್ಕಿ ಪವಲಕ್ಕಿ ತರ ಅಲ್ಲಿ ಏನೋ ಸಿಕ್ತೇನೋ ಅನ್ನೋ ರೀತಿಯಲ್ಲೂ ಚರ್ಚೆಗಳಾಗ್ತದೆ. ಯಾಕಂದ್ರೆ ನಾವು ಟೂ ಸೈಡ್ಸ್ ನೋಡ್ಬೇಕು. ನಾನು ಯಾವ ಪರವಾಗೂ ಮಾತಾಡ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಒಂದು, ನೀವು ಹೇಳಿದ್ರಲ್ಲ ಆಲ್ರೆಡಿ ನಾನು ಆರಂಭದಲ್ಲೇ ಹೇಳಿದೆ, ಈಗಲೇ ಇಟ್ಸ್ ಟೂ ಅರ್ಲಿ ಕನ್ಕ್ಲೂಷನ್ ಬರಕ್ಕೆ ಆತ ಹೇಳಿದ್ದೆಲ್ಲ ನಿಜ ಅನ್ನೋಕೆ. ಯಾಕಂದ್ರೆ ಇದು ಜಸ್ಟ್ ಕೇವಲ ಆರಂಭ ಹೀಗಾಗಿದೆ. ಆತ ಹೇಳಿರೋ 100 ಶವದಲ್ಲಿ ಒಂದು ಸಂಪೂರ್ಣವಾದಂತಹ ಹಸ್ತಿ ಪಂಜರ ಸಿಕ್ಕಿಲ್ಲ. ಅದು ಎಷ್ಟು ವರ್ಷ ಹಳೆದು ಅಂತ ಗೊತ್ತಿಲ್ಲ, ಅದು ಕಾಯಿಲೆ ಬಂದು ಸತ್ತಿರೋದ ಅಥವಾ ಈ ರೀತಿಯಾಗಿ ಅಸಹಜ ಸಾವ ಯಾವುದು ಕೂಡ ಗೊತ್ತಿಲ್ಲ. ಹೀಗಿರುವಾಗ ಹೆಂಗೆ ಪೊಲೀಸರು ತಗೊಂಡು ಹೋಗ್ತಾರೆ? ನೀವು ಜನ ಕೂಡ ಇಷ್ಟು ಬೇಗ ತೀರ್ಪನ್ನ ತಗೊಳ್ಳೋದು ತಪ್ಪು ಅಂತ ತೀರ್ಪಲ್ಲ, ಅಭಿಪ್ರಾಯ ಕೊಡ್ತಿದ್ದಾರೆ. ತನಿಖೆ ತೀವ್ರವಾದ ತನಿಖೆ ಆಗ್ಲಿ ಅಂತ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮೊದಲು 2 ತಂಡ, ಯಾವುದೋ ಒಂದು ಬೇರೆ ತಂಡ ಏನೋ ಮಾಡ್ತಿದ್ದಾರೆ, ಮಸಿ ಬೆಳಿತಿದ್ದಾರೆ, ಧಾರ್ಮಿಕವಾಗಿ ಯಾರೋ ಬೇರೆ ಧರ್ಮದವ್ರು ಬಂದ್ಬಿಟ್ಟಿದ್ದಾರೆ, ಯಾರೋ ಒಬ್ಬ ಏನೋ ಮಾತಾಡ್ತಾರೆ, ಈ ರೀತಿಯಾಗಿ ಒಂದು ಅನುಮಾನಗಳೆಲ್ಲವೂ ಕೂಡ ವ್ಯಕ್ತಪಡಿಸಿದ್ರು. ಈಗ ನಾನು ಕಾನೂನಾಗಿ ಹೇಳಬೇಕು ಅಂದ್ರೆ ಇವತ್ತಿನ ಒಂದು ಏನು ನಮಗೆ ಆ ಅಸ್ಥಿಪಂಜರ ಸಿಕ್ಕಿದೆಯೋ ಅದನ್ನ ಬಿಟ್ಟು ಕೂಡ ತಾವು ವಾರೆಂಟ್ ಅನ್ನ ಮೊದಲೇ ತಗೋಬಹುದಾಗಿತ್ತು ಅಲಿಗೇಷನ್ಸ್ ಮೇಲೆ. ನೋಡಿ ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಹೋದ ವರ್ಷ ಇಂಥ ಜಾಗದಲ್ಲಿ ಏನೋ ಒಂದು ಕಳ್ತನ ಆಗಿದೆ, ಇಲ್ಲಿ ಚೈನ್ ಸ್ನೆಚಿಂಗ್ ಆಯ್ತು ಅಂತ ಹೇಳಿದಾಗ ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಆ ವ್ಯಕ್ತಿ ಇಂಥ ಹೆಸರು ಇಂಥವ್ರು ಅಂದಾಗ ಆ ಪೊಲೀಸರು ಅದನ್ನ FIR ಮಾಡಿ ಅಲರ್ಟ್ ಆಗ್ತಾರೆ, ಮತ್ತೆ ಯಾರು ಅದನ್ನಂತ ಕಸ್ಟಡಿ ತಗೊಂತಾರಲ್ವಾ. ಸೊ ಈ ಕೇಸ್ನಲ್ಲಿ ಯಾಕೆ ಇನ್ನ ಆ ಪ್ರಕರಣವನ್ನು ಮಾಡಿಲ್ಲ? ಆಯ್ತು, ಯಾಕಂದ್ರೆ ಊಹಾಪೋಹಗಳು, ರಾಜಕೀಯ, ಧರ್ಮ ಎಲ್ಲವೂ ಇದೆ, ಸೂಕ್ಷ್ಮವಾದ ವಿಚಾರ ಅಂತ ಇತ್ತು. ಹಾಗಾದ್ರೆ ಇವತ್ತೇನಾಗಿದೆ, ಯಾರೋ ಒಬ್ಬ ಬನ್ನಿ ಹಾಗಾದ್ರೆ ಅಸಾಮಾನ್ಯವಾಗಿ ನಾವು ಹೋಗೋಣ, ಯಾವುದೋ ಒಂದು ಜಾಗದಲ್ಲಿ ನೋಡಿ ಇಲ್ಲಿ ಮೂಳೆ ಇದೆ ಅಂತ ಹೇಳ್ತೀನಿ, ಸಿಕ್ಬಿಡುತ್ತಾ? ಹೆಂಗ್ ಸಿಗುತ್ತೆ? ಹಾಗಾದ್ರೆ ಅದು ವಿಶೇಷ ಆಗೋಯ್ತು. ಅಂದ್ರೆ ಇದಕ್ಕಿಂತ ನಿರ್ದಿಷ್ಟತೆ ಬೇಕಾ? ಇದಕ್ಕಿಂತ ಡೈರೆಕ್ಟ್ ಎವಿಡೆನ್ಸ್ ಬೇಕಾ ನಿಮಗೆ? ಮೇಡಮ್, ಅಂತ ಜಾಗದಲ್ಲಿ ಯಾವ ಲ್ಯಾಂಡ್ ಸ್ಲೈಡ್ ಆಗುವಂತ ಜಾಗದಲ್ಲಿ, ಗಿಡ ಬರುವಂತ ಜಾಗದಲ್ಲಿ, ಮಳೆ ಬರುವಂತ ಜಾಗದಲ್ಲಿ, ಅತಿಯಾದ ಮಳೆ ಬರುವಂತ ಜಾಗದಲ್ಲಿ, ಅದೇ ಜಾಗದಲ್ಲಿ ಇಂಥದ್ದಿದೆ ಅಂತ ಒಂದು ಹೇಳ್ತಾ ಇದ್ದೇನೆ ಅಂದ್ರೆ ನಾವಿನ್ನೂ ಕೂಡ ಸುಮ್ಮನೆ ಇದ್ರೆ, ಪೊಲೀಸರು ಇನ್ನೂ ಕೂಡ ಸುಮ್ಮನೆ ಇದ್ರೆ ಸಿಕ್ಕದ ಮೇಲೆ ಪೊಲೀಸರು ಇನ್ನು ಮುಂದಕ್ಕೆ ಹೇಗಿರ್ಬೇಕು ಅಂತ ನಿಮ್ ಅನ್ಸುತ್ತೆ? ಆಸ್ ಅ ಲಾಯರ್ ಆಗಿ ನೀವೇನ್ ಹೇಳ್ತೀರಿ? ಅವರ ತನಿಖೆ ಇನ್ನು ಎಷ್ಟು ಸ್ಟ್ರಾಂಗ್ ಆಗ್ಬೇಕು? ಕಾನೂನು ರೀತಿಯಲ್ಲಿ ತನಿಖೆ ಆಗ್ಬೇಕಾಗತ್ತೆ. ನಾನು ಯಾವುದೇ ಪೊಲೀಸರಿಗೆ ಹೇಳುವಂತ ದೊಡ್ಡ ವ್ಯಕ್ತಿನೂ ಅಲ್ಲ, ಕಾನೂನು ತಿಳಿದಿರೋದ್ರಿಂದ ಹೇಳುತ್ತೆ ಇದ್ರಲ್ಲಿ ಅಂತ. ಯಾಕಂದ್ರೆ ಕೋರ್ಟಿಗೆ ಚೈನ್ ಲಿಂಕ್ ಇದೆ, ಇದ್ರ ನೆಕ್ಸ್ಟ್ ಏನೇನು ಅಂತ ಕಂಪ್ಲೀಟ್ ಆಗಿ ವರದಿಯನ್ನು ಒಪ್ಪಿಸಬೇಕು ಅವರು. ಸೊ ಕೋರ್ಟ್ ಏನ್ ಕೇಳುತ್ತೆ ಅದಕ್ಕೆ ಹೇಗೆ ಅಲರ್ಟ್ ಆಗಿರ್ಬೇಕು ಪೊಲೀಸ್. ಇವಾಗ ನ್ಯಾಯಾಧೀಶರು ಕೂಡ ಅವ್ರ ಆದೇಶವನ್ನು ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಬಟ್ ಪೊಲೀಸರು ಏನು ಕೊಟ್ಟರು ಕೂಡ ಅದಕ್ಕೆ ಅಫರ್ಮೇಟಿವ್ ಆಗಿ ಅಪ್ಲಿಕೇಶನ್ ಅಲೋ ಆಗುತ್ತೆ, ಪರ್ಮಿಷನ್ ಸಿಗುತ್ತೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಒಬ್ಬ SIT ತನಿಖೆ ಅಧಿಕಾರ ಖಂಡಿತವಲ್ಲ, ಒಬ್ಬ ತನಿಖಾಧಿಕಾರಿ ತನ್ನ ಸ್ಟೇಷನ್ ಅಲ್ಲಿ ರೆಡಿ ಮಾಡಿ ನನಗೆ ಕಸ್ಟಡಿ ತಗೊಳ್ಳಕ್ಕೆ ಇಂಥವ್ರು ವಾರೆಂಟ್ ಇಶ್ಯೂ ಮಾಡಿ ಅಂದ್ರೂ ಕೂಡ ನ್ಯಾಯಾಲಯ ಕೊಡುತ್ತೆ ಇವತ್ತು. ಆ ಒಂದು ಅನುಭವ ಅಂತೂ ನನಗಿದೆ. ಸೊ ಇವೆಲ್ಲವನ್ನೂ ಕೂಡ ಠಾಣೆಯಲ್ಲಿ SIT ಟೀಮು ರಚನೆ ಮಾಡಬೇಕಾಗುತ್ತೆ, ಇನ್ನ ಡಿಲೇ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರೋದು ಈಗ ಇಲ್ಲಿ ತನಕ ಇವತ್ತೇನೊಂದು ಎವಿಡೆನ್ಸ್ ಅಂತ ನಾವು ಬಯೋಲಜಿಕಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಇನ್ನು ಮುಂದಕ್ಕೆ ಇದರ ಬೆಳವಣಿಗೆ ಕೇವಲ ಗುಂಡಿಯನ್ನು ಅಗಿಯೋದು, ಮೂಳೆ ಹುಡ್ಕೋದು ಮಾತ್ರ ಆಗಿರಲ್ಲ. ಪೊಲೀಸರು ಮನಸ್ಸು ಪಟ್ರೆ, ಇಚ್ಛೆ ಪಟ್ರೆ ವಾರೆಂಟ್ ತಗೊಂಡು ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕು. ಜನ ನೋಡ್ತಿದ್ದಾರೆ, ಮನಸ್ಸು ಪಡುವಂತದೇನಿಲ್ಲ, ಮನಸ್ಸು ಪಡ್ಲೇಬೇಕು, ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಖಂಡಿತ ಕಸ್ಟಡಿ ಇಂಟರೋಗೇಷನ್ ಆಗ್ಲೇಬೇಕಲ್ಲ, ಅದು ಕೋರ್ಟಿಗೆ ಹೋಗ್ಬೇಕಾ? ಈಗ ಆತ 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳುವಂತದ್ದು ಏನೋ ಅಥವಾ ಒಂದು ಊಹಾಪೋಹಗಳು, ನಮ್ಗೆ ಗೊತ್ತಿಲ್ಲ 164 ಸ್ಟೇಟ್ಮೆಂಟ್ ಏನಿದೆ ಅಂತ. ನನಗೆ ಈ ರೀತಿಯಾಗಿ ದಫನ್ ಮಾಡಿ ಅಂತ ಹೇಳ್ತಿದ್ರು ಒಬ್ರು ಅಂತ ಆತ ಹೇಳಿದಾನೆ ಎಲ್ಲೋ ಒಂದು ಕಡೆ. ಸೊ ಅವರನ್ನ ನೀವು ಇವಾಗ ಕರ್ಸ್ಕೊಳಲ್ವಾ? ಇನ್ನೆಷ್ಟು ಡಿಲೇ? ಹಾಗಾದ್ರೆ ನಿಮಗೆ ಬೇಕಾಗಿದಂತ ಮೂಲಭೂತವಾದ ಸಾಕ್ಷಿ ಸಿಕ್ಬಿಡ್ತು. ಸರ್ಕಮ್ಸ್ಟೆನ್ಸ್ ಇಷ್ಟು ದಿನ ಬರೀ ಸಾಂದರ್ಭಿಕ ನಡೀತಾ ಇತ್ತು, ಕತೆ ರೀತಿ ನಡೀತಾ ಇತ್ತು. ಈಗ ಆತನಿಗೆ ಹೇಳಿದಂತ ಕಥೆಯ ಸಾಕ್ಷಿ ಸಿಕ್ಕಿದೆಯಲ್ಲ, ಇನ್ನ ಲೇಟ್ ಮಾಡಿದ್ರೆ ಪೊಲೀಸರು, ರಾಜ್ಯ ಜನ ಕೇಳ್ತಾರೆ, ರಾಜ್ಯ ಸರ್ಕಾರ ಕೇಳುತ್ತೆ, ನ್ಯಾಯಾಲಯ ಕೇಳುತ್ತೆ, ಕಾನೂನು ತಿಳ್ಕೊಂಡ್ರು ಕೇಳ್ತಾರೆ. ಹಾಗಾಗಿ ಇದರ ಹಿಂದೆ ಯಾರ್ಯಾರು ಇದ್ರು, ಆತ ಕೊಟ್ಟಿರುವಂತ ಎಲ್ಲಾ ಹೆಸರುಗಳನ್ನು ಕೂಡ ಕಾಮನ್ ಅಕ್ಯೂಸ್ಡ್ ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಕೂಡ ಕಸ್ಟಡಿಗೆ ತಗೊಂಡ್ಬರ್ಬೇಕಾಗತ್ತೆ, FIR ಅಲ್ಲಿ ಅವ್ರನ್ನ ತೋರಿಸಬೇಕಾಗತ್ತೆ, ಅವ್ರೆಲ್ಲರನ್ನೂ ಕೂಡ ಇಂಟರೋಗೇಷನ್ ಮಾಡ್ಬೇಕಾಗತ್ತೆ, ಅವ್ರ ಆಚೆ ಬರ್ಬೇಕಂದಾಗ ಬೇಲ್ ತಗೊಬೇಕಾಗತ್ತೆ. ಈ ರೀತಿ ಎಲ್ಲಾ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ ಆಗಿ ಸ್ಟೇಟ್ ಒಂದು 41A ನೋಟಿಸ್ ಅವ್ರಿಗೆಲ್ಲರಿಗೂ ಇಶ್ಯೂ ಮಾಡ್ಬೇಕಾಗತ್ತೆ. ಇಷ್ಟು ದಿನ ಕೊಡ್ಬೇಕಾಗಿತ್ತು, ಈಗ ವಾರೆಂಟ್ ನ ಇಶ್ಯೂ ಮಾಡಬೇಕು. ನೀವು ವಾರೆಂಟ್ ತಗೊಂಡು ಕಸ್ಟಡಿ ಇಂಟರೋಗೇಷನ್ ಆಯ್ತು ಅಂದ್ರೆ ದಿಸ್ ಇಸ್ ಅನ್ ಬ್ರೂಟಲ್ ಮರ್ಡರ್. ಇದೊಂದು ಕೇಸ್ ಲಾ ಆಗುತ್ತೆ ಮೇಡಮ್, ಇದೊಂದು ಕೇಸ್ ಲಾ ಆಗುತ್ತೆ ಒಂದು ಕಡೆ. ಯಾಕೆಂದ್ರೆ 1-2 ಜೀವ ಅಲ್ಲ ಇದ್ರಲ್ಲಿ ಹೋಗ್ತಿರೋಂಥದ್ದು. ಅವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ನಲ್ಲಿ ಅವರು ನಮಗೆ ಗೊತ್ತಿರೋ ಹಾಗೆ 13-14 ಸ್ಪಾಟ್ ನ ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಾವು 13 ತಗೋಣ, ನಾವೇ 100 ಅಂತ ಹೇಳುವಂಥದ್ದು ಬೇಕಾಗಿಲ್ಲ. 13 ಸ್ಪಾಟ್ ನಲ್ಲಿ ಒಂದು ದೇಹ ಸಿಕ್ಕಿದೆ, ಇನ್ನು 6 ದೇಹ ಸಿಕ್ಕಿಲ್ಲ. ಆದ್ರೆ
ಅದು ಮೂರಲ್ಲೂ ಆಗಿದೆ ಅಂತಾನೆ ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಆ 13ಕ್ಕೂ ಕೂಡ ಸಪೋರ್ಟ್ ಕೊಡುತ್ತೆ. ಸರಿಯಾಗಿ ದಫನ್ ಆಗಿದೆಯಾ ಅಥವಾ ಸರಿಯಾಗಿ ದಫನ್ ಆಗಿ ಅದೇನಾದ್ರು ಹೋಗಿದ್ಯಾ, ಮತ್ತೆ ರ್ಯಾಡರ್ ಅಂತ ಒಂದು ಬರುತ್ತೆ. FSL ಅವ್ರು ಕೂಡ ಇದಿದ್ರೆ ಹೇಳೋರು, ಒಂದು ರ್ಯಾಡರ್ ಅಂತ ಬರುತ್ತೆ. ಆ ರ್ಯಾಡರ್ ನಮ್ಮ ವ್ಯವಸ್ಥೆಗೆ ಅದಿನ್ನೂ ಇದಾಗಿಲ್ವಂತೆ ಸರ್. ನಾನು ಕೇಳ್ತಾ ಇದ್ದೆ, ಮಿಲಿಟರಿಯಲ್ಲಿ ಇದಿದೆ, ಸಿಸ್ಟಮ್ ಇದೆ, ನಮ್ಮ ಪೊಲೀಸರ ಕೈಗೆ ಇನ್ನೂ ಅದು ಸಿಕ್ಕಿಲ್ಲ, ಅವರು ಆಪರೇಟ್ ಎಂತ ಒಂದು ಅಂದ್ರೆ ಬಹುಶಃ ಈ ಒಂದು ಪ್ರಕರಣದಲ್ಲಿ ಆದ್ರೂ ಕೂಡ ಅಟ್ಲೀಸ್ಟ್ ಪರ್ಚೇಸ್ ಮಾಡ್ತಾರೇನೋ ನೋಡೋಣ. ಆ ರ್ಯಾಡರ್ಸ್ಗಳನ್ನ ಯೂಸ್ ಮಾಡಿದಾಗ ಮೂಳೆ ಇದ್ರೂ ಕೂಡ ಅಲ್ಲಿಂದ ಏನೋ ಇದಾಗಿದ್ರು ಕೂಡ ಅದೇನೋ ಡಿಟೆಕ್ಟ್ ಆಗುತ್ತೆ ಅನ್ನೋಂಥದ್ದು ನನ್ನ ಒಂದು. ಅಂದ್ರೆ ಆರ್ಮಿಯಲ್ಲಿ ಈಗಲೂ ಬಳಸ್ತಾರೆ, ಬಾಂಬ್ ಗೇಮ್ ಇದ್ರೆ ಅದನ್ನ ಹುಡುಕಕ್ಕೆ ಅಂತ. ಇನ್ನು ನಮ್ಮಲ್ಲಿ ಪೊಲೀಸರಿಗೆ ಬಂದಿಲ್ಲ. ನಾನು ಬೆಳಗ್ಗೆ ಅದನ್ನ ಕೇಳ್ತಾ ಇದ್ದೆ. ಆಮೇಲೆ ಡಿಲೇ ಕೂಡ ಆಗಿದೆ ನೋಡಿ. ಆ ವ್ಯಕ್ತಿ 14 ವರ್ಷನೋ 10 ವರ್ಷದ ಹಿಂದೆ ಆಗಿರುವಂತ ಘಟನೆಯನ್ನ ಅದೇ ಜಾಗಕ್ಕೆ ಆತರ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿದಾಗ ಎಷ್ಟು ಅಕ್ಯುರೇಟ್ ಆಗಿದ್ದಾನೆ ಅಥವಾ ಆತನ ಸಂಚಲನ ಅಲ್ಲೇ ಇರ್ತಿತ್ತ, ಅಥವಾ ಆತ ಠಾಣೆಗೆ ಹೋಗೋ ಮುಂಚೆ ಇವೆಲ್ಲವನ್ನೂ ಪ್ರಿಪೇರ್ ಮಾಡ್ಕೊಂಡು ಹೋದ್ನ. ಆಲ್ ಆಫ್ ಸಡನ್ ನಾನು ಯಾವುದೋ ಒಂದು ಕಚೇರಿಗೆ ಇದೇ ರೂಮ್ಗೆ ಇರ್ತೀವಿ ಅಂದ್ರೆ ನಾವು ಒಂದು 3 ವರ್ಷ ಆದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಆತ ಅದೇ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಥವಾ ಹಿಂದೆಲ್ಲ ಪ್ರಾಕ್ಟಿಕಲ್ ವರ್ಕ್ ಮಾಡಿದಾನ ಅದನ್ನು ಕೂಡ ನೋಡ್ಬೇಕಾಗತ್ತೆ. ನೋಡಿದ್ರೂ ಕೂಡ ಪರವಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಸಿಕ್ಕಿದೆ. ಇವಾಗ ಇನ್ನೊಂದು ವಾದ ಬರುತ್ತೆ, ಇಲ್ಲ ಈತ ಮಾರ್ಕ್ ಮಾಡುವಂತ ಜಾಗದಲ್ಲಿ ಈತನೇ ಕೂಡ ಯಾವ್ದೋ ಇಟ್ಬಿಟ್ಟು ನಮ್ಗೆ ಗೊತ್ತಿರಬಹುದು ಅಂತ ಹೇಳಿ. ಸೊ FSL ಅವರು ಆ ಮಣ್ಣನ್ನ ಅಗಿಬೇಕಂದಾಗ ನೋಡಿದಾಗ ವರ್ಷದ ಹಿಂದೆ ಎಲ್ಲ ಹುಡುಕ್ತಾರೆ. ಅದನ್ನೆಲ್ಲನೂ ಕೂಡ ಸೇರಿ ರಿಪೋರ್ಟ್ ಕೊಡಬೇಕಾಗುತ್ತೆ. ಬಟ್ ಆಲ್ ಆಫ್ ಸಡನ್ ಏನ್ ಮಾಡ್ಬೇಕು ನಾವು, ಮೊದಲು ವಾರೆಂಟ್ ತಗೊಂಡು ಯಾರ್ಯಾರು ಅವ್ರು ಆರೋಪ ಮಾಡ್ತಾನೆ ಆ ವ್ಯಕ್ತಿ ಅವರೆಲ್ಲರನ್ನೂ ಕೂಡ ತಾವು ತಗೊಬೇಕಾಗುತ್ತೆ. ಮತ್ತೆ ಎಲ್ಲ ಒಂದ್ ಕಡೆ ಕೇಳ್ದಾಗಿದೆ, ಮೊಬೈಲ್ ಫೋನ್ ಮುಖಾಂತರ ನನಗೆ ಮೆಸೇಜ್ ಬರ್ತಾ ಇತ್ತು ಅಥವಾ ಫೋನ್ ಕಾಲ್ ಬರ್ತಾ ಇತ್ತು, ಈ ರೀತಿಯಾಗಿ ಹಿಂಗಾಗಿದೆ, ಬಾ ಎಲ್ಲಿದ್ಯಾ ಅಂತ ಹೇಳಿ. ಯಾಕೆ ನಮ್ಮಲ್ಲಿ ಆ ಟೆಕ್ನಾಲಜಿ ಇಲ್ವಾ? 14 ವರ್ಷದಿಂದ ಆತ ಯಾವ ನಂಬರ್ ಯೂಸ್ ಮಾಡ್ತಿದ್ದ, 19 ವರ್ಷ ಯಾರು ಮಾಡ್ತಿದ್ದ, ಅವೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ನೀವು ಸಂಗ್ರಹಿಸಿ ಅದನ್ನ ಆ ಸಮಯದಲ್ಲಿ ಅವ್ನು ಹೇಳಿದಂತ ಸಮಯದಲ್ಲಿ ಇವರು ಅದೇ ಸಮಯದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದನ್ನ ಇವೆಲ್ಲನೂ ಕೂಡ ಮ್ಯಾಚ್ ಮಾಡಿದ್ರೆ ಸಾಂದರ್ಭಿಕವಾಗಿ ಸಾಕ್ಷಿಯನ್ನ ಕೊಡಬಹುದು. ಈ ಎವಿಡೆನ್ಸ್ ಇವತ್ತು ಏನ್ ಸಿಕ್ಕಿದೆ, ಇನ್ನು ಮುಂದಕ್ಕೆ ಪೊಲೀಸರಿಗೆ ಸ್ವಲ್ಪ ಮಾರ್ಗ ಈಸಿ ಆಯ್ತು ಅಂತ ಅನ್ಸುತ್ತಾ ನಿಮಗೆ ತನಿಖೆಗೆ? ಖಂಡಿತವಾಗ್ಲು. ಯಾಕಂದ್ರೆ ನ್ಯಾಯವನ್ನ ಎತ್ತಿಡಿಯಕ್ಕೆ ಇದೊಂದು ಸ್ವಲ್ಪ ಒಳ್ಳೆಯ ಸಾಕ್ಷಿ ಸಿಕ್ಕಿದೆ. ಖಂಡಿತವಾಗ್ಲು ನೋಡಿ ಮೇಡಮ್, ಇವಾಗ ಏನಾಗುತ್ತೆ, 14 ವರ್ಷ 10 ವರ್ಷದ ಒಂದು ದೇಹವನ್ನ ನಾವು ಅದನ್ನ ತೆಗೆದು ಅದು ಸಿಕ್ಕಿದೆಯಲ್ಲ ಇವತ್ತು. ಸೊ ಅದನ್ನ ನೀವು ಅಲಿಗೇಷನ್, ಅದು ಆರೋಪವೇ, ಅದು ಇದು ಸಿಕ್ಕಿರ್ಲಿಲ್ಲ ಅಂದ್ರೆ ಆತನ ಗತಿ ಏನಾಗೋದು ಎಲ್ಲವೂ ಕೂಡ ಮುಚ್ಚೋಗ್ಬಿಡ್ತಿತ್ತು. ಇವಾಗ ಏನೂ ಆಗಿಲ್ಲ ಅಂದ್ರೆ ಯಾರ ಮೇಲೂ ಕೂಡ ಆರೋಪ ಬೇಡ, ಅದು ನಾವು ಅದನ್ನೇ ಎತ್ತಿಡಿಯೋಣ. ಆದ್ರೆ ಏನೋ ಒಂದು ಆಗಿದೆ ಅಂತ ಎಷ್ಟೋ ಜನ ಆರೋಪ ಮಾಡ್ಬೇಕಂದಾಗ ಅದನ್ನ ಸಿಕ್ಕಿದಾಗ ಪೊಲೀಸರು ಇದನ್ನ ಸರಿಯಾಗಿ ಬಳಸ್ಕೊಬೇಕಾಗತ್ತೆ. ಬಳಸ್ಕೊಂಡು ಇದನ್ನ FSL ಅಲ್ಲೂ ಕೂಡ ಯಾವುದೋ ಒಂದು ಕೇಸ್ನಲ್ಲಿ, ಧರ್ಮಸ್ಥಳದಲ್ಲಿ ನಡೆದಂಥ ಒಂದು ಕೇಸ್ನಲ್ಲೇ ಆ ಒಂದು ಯಾವುದೋ ಒಂದು FSL ರಿಪೋರ್ಟ್ನ 14 ದಿನಕ್ಕೆ ಆ ಟೆಸ್ಟಿಂಗ್ ಕಳಿಸ್ತಾರಂತೆ. ಸೌಜನ್ಯ ಪ್ರಕರಣದಲ್ಲೇ 14 ದಿನ ಆಗುತ್ತಂತೆ. ಅದನ್ನ FSL ರಿಪೋರ್ಟ್ ಕೊಡ್ತಾರೆ, ಅದೆಲ್ಲ ಮುಗಿದೋಗಿ ಆ ರಿಪೋರ್ಟ್ ಪಾಸಿಟಿವ್ ನೆಗೆಟಿವ್ ಅದು ಯಾರು ವ್ಯಕ್ತಿ ಇದು ಅಂತಾನೆ ಗೊತ್ತಾಗುತ್ತೆ. ಷಡ್ಯಂತ್ರ, ಪ್ರೀ ಪ್ಲಾನ್ ಎಲ್ಲವೂ ಕೂಡ ಹಾಳಾಗಿ ಹೋಗ್ಲಿ. ಅದರ ಮೋಟಿವ್ ಏನು ಅಂದ್ರೆ ನೆಗ್ಲಿಜಿಯನ್ಸ್ ಮೋಟಿವ್ ಅದ್ರ ಮೇಲೆ ಆಗುತ್ತೆ, ನಮ್ಗೆ ಗೊತ್ತಿಲ್ಲ. ಅದನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಮತ್ತೆ ಇವೆಲ್ಲ ಪ್ರಕರಣಕ್ಕೂ ಕೂಡ ನಾವು ವಾರೆಂಟ್ ಅನ್ನ ತಗೊಂಡಾಗ ವಾರೆಂಟ್ ನಲ್ಲಿ ಆತ ಇನ್ವೆಸ್ಟಿಗೇಷನ್ ಮಾಡಿದಾಗ ಬಾಯಿ ಬಿಡುವಂತ ಕೆಲಸವನ್ನ ಮಾಡಿದಾಗ ಇದರಲ್ಲಿ ಈಗ ಏನಾದ್ರೂ ಒಬ್ಬರನ್ನ ನೀವು ಕಸ್ಟಡಿ ತಗೊಂಡು ಇಂಟರೋಗೇಷನ್ ಮಾಡಿದ್ರೆ ಇದರ ಸತ್ಯತೆ ಆಚೆ ಬಂದ್ಬಿಡುತ್ತೆ.